20ರಂದು ಜಮಖಂಡಿ ನಗರದ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ದಿವಂಗತ ಲಕ್ಷ್ಮೀನಾರಾಯಣ ನಾಗವಾರ್ ರವರ ಮಹಾಪರಿನಿರ್ವಾಣದ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ ಜಮಖಂಡಿ ತಾಲೂಕಾ ಹಾಗೂ ರಬಕವಿ ಬನಹಟ್ಟಿ ತಾಲೂಕಾ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಶಾಮರಾವ್ ಘಾಟಗೆಯವರು ವಹಿಸಿದರು. ದಿವಂಗತ ಲಕ್ಷ್ಮೀನಾರಾಯಣ ನಾಗವಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಘಾಟಗೆಯವರು, ಇಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜಾತೀಯ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಹುಬ್ಬಳ್ಳಿ ಇನಾಂ ವೀರಾಪುರ್ ಗ್ರಾಮದ ಮರ್ಯಾದೆ ಹತ್ಯೆಯೇ ಇದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂದರು. ನಾಗವಾರ್ ಅವರು ನಿಧನ ಹೊಂದಿ 1 ವರ್ಷವಾದರೂ ಕೂಡ ಸರ್ಕಾರವು ನಾಗವಾರ್ ರವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡುವುದಾಗಿ ಭರವಸೆ ನೀಡಿತ್ತು. ಆದರೆ ಅದು ಇನ್ನೂವರೆಗೆ ಈಡೇರಿಲ್ಲ. ಕೂಡಲೇ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಒದಗಿಸಬೇಕು ಎಂದರು. ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ಮೇತ್ರಿಯವರು ಮಾತನಾಡಿ, ಜಿಲ್ಲೆಯಲ್ಲಿ ಸಂಘಟನೆಯನ್ನು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಹಾಗೂ ಪರಿಶಿಷ್ಟ ವರ್ಗದವರನ್ನು ಸೇರಿಸಿಕೊಂಡು ಸಂಘಟನೆಯನ್ನು ಬಲಿಷ್ಠಗೊಳಿಸುವನಾಗಿ ಹೇಳಿದರು. ಅದೇ ಸಮಯದಲ್ಲಿ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಸಂಚಾಲಕರಾಗಿ ಅಬೂಕರ್ ಕುಡಚಿ ಇವರನ್ನು ಆಯ್ಕೆ ಮಾಡಲಾಯಿತು. ಅದೇ ರೀತಿ ತಾಲೂಕಾ ಅಲ್ಪಸಂಖ್ಯಾತರ ಘಟಕದ ತಾಲೂಕಾ ಘಟಕದ ಸಂಚಾಲಕರಾಗಿ ನದೀಂ ಗೋಟೆವರನ್ನು ಆಯ್ಕೆ ಮಾಡಿದರು. ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರನ್ನಾಗಿ ಪರಶುರಾಮ್ ಮಾಂಗ್ ಹಾಗೂ ತಾಲೂಕಾ ಸಂಘಟನಾ ಸದಾಶಿವ ಕಾಂಬ್ಳೆ, ಅನಿಲ ಭಜಂತ್ರಿ, ಸುನಿಲ್ ಘಾಟಗೆ, ಪುಂಡಲೀಕ ಮಾದರ, ರಮೇಶ್ ಪೂಜಾರಿ, ರಾಜು ಮೇತ್ರಿ, ಬರಮಣ್ಣ ದಡ್ಡಿಮನಿ ಮತ್ತು ಹಿಂದುಳಿದ ವರ್ಗದ ತಾಲೂಕಾ ಸಂಚಾಲಕರನ್ನಾಗಿ ನಾಗಪ್ಪ ಹೆಗಡೆ ಹಾಗೂ ಪರಿಶಿಷ್ಟ ವಿಭಾಗದ ಸಂಚಾಲಕರನ್ನಾಗಿ ಪರಶುರಾಮ್ ನಾಟಿಕರ್ ಇವರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಕ್ಷ್ಮಣ್ ಹರಿಜನ್, ಅರುಣ್ ಲಗಳಿ, ಮುಬಾರಕ್ ಗೋಟೆ, ರಾಜು ಲೋಕಂಡೆ, ಸುನಿಲ್ ಘಾಟಗೆ ಅವರು ಭಾಗವಹಿಸಿದರು. ಜಿಲ್ಲಾ ಪದಾಧಿಕಾರಿಯಾದ ಚಂದ್ರು ಹರಿಜನ್ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು. ಮುಖಾಂತರ ಸಿಎಂ ಅವರಿಗೆ ಮನವಿ ಕೊಟ್ಟು ರಾಜ್ಯ ಸಂಚಾಲಕರು ಮಾತಾಡಿದ್ರಲ್ಲಿ ಈ ಮರ್ಯಾದೆ ಹತ್ಯೆ ಆದ ನಂತರ ಫಸ್ಟ್ ಪ್ರತಿಭಟನೆ ಆದದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿನೇ. ಅದು ಘಾಟಗೆ ಸರ್ ಅವರು ಹೇಳಿದ್ರು ಜಿಲ್ಲಾಧಿಕಾರಿಗಳಿಗೆ, ಸಿಎಂ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ, ಈ ಮರ್ಯಾದೆ ಹತ್ಯೆ ದಲಿತ ಹೆಣ್ಣುಮಕ್ಕಳ ಅತ್ಯಾಚಾರ ಆದಾಗ ಇದಕ್ಕೊಂದು ಪ್ರತ್ಯಕ್ಷ ಕಾನೂನು ರೂಪಿಸಿ ತುರ್ತಗತಿಯಲ್ಲಿ ಅವರಿಗೆ ಶಿಕ್ಷೆ ಆಗುವಂತ ಕಾನೂನು ರೂಪಿಸಬೇಕಂತೇಳಿ ಘಾಟಗೆ ಸರ್ ಅವರು ಹೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ಅದಕ್ಕ ಸ್ಪಂದನೆ ಮಾಡಿ, ಸರ್ ನಾನು ಇವತ್ತನ ನೀವೇನು ಹೇಳಾತಿದ್ರಿ ಅದಕ್ಕೆ ನಮ್ಮ ಸಿಎಂ ಅವ್ರಿಗೆ ಕಳಿಸ್ತ ಅಂತ ಹೇಳಿ ಅವಾಗ ಅವ್ರು ಕಳಿಸಿ ನಮ್ಗೊಂದು ರಿಸೀಟ್ ಕಳಿಸಿದ್ರು. ಸರ್ ಅವರು ಕಳಿಸಿದ್ದಾಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಅದಕ್ಕೊಂದ ಪ್ರತ್ಯಕ್ಷ ಕಾನೂನು ರೂಪಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟರಲ್ಲೇನೆ ಒಂದು ಸಚಿವ ಸಂಪುಟ ಕರೆದ ಇದಕ್ಕೊಂದು ಮರ್ಯಾದೆ ಹತ್ಯೆಗೆ ಒಂದು ಕಾನೂನು ರೂಪಿಸಿ ನಾವು ಅದಕ್ಕೊಂದು ಪ್ರತ್ಯಕ್ಷ ಕಾನೂನು ರೂಪಿಸ್ತೀವಿ ಅಂತ ಹೇಳಿ ಹೇಳಿದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಘಾಟಗೆ ಸರ್ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ 2024 ಲಕ್ಷ್ಮೀನಾರಾಯಣ ನಾಗವಾರ್ ಅವರು ನಮ್ಮನ್ನೆಲ್ಲ ಅಗಲಿದಂಥ ದಿನ. ಅವರು ನಮ್ಮನ್ನ ಭೌತಿಕವಾಗಿ ಅಗಲಿರಬಹುದು, ಆದರೆ ತಾತ್ವಿಕವಾಗಿ ಅವರು ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ. ಅವರು ಬಿಟ್ಟು ಹೋದಂಥ ಹೋರಾಟದ ಹೆಜ್ಜೆ ಗುರುತುಗಳು ಮತ್ತು ಅವ್ರು ಮಾಡಿದಂಥ ಮಾರ್ಗದರ್ಶನ ಇವತ್ತೆಲ್ಲ ನಮ್ಮ ಜೊತೆ ಅದ. ಇವತ್ತು ಈ ವೇದಿಕೆ ಮೇಲೆ ಇದನ್ನ ಕಾರ್ಯಕ್ರಮದಲ್ಲಿ ನಾವು ರಾಜ್ಯ ಸಂಚಾಲಕರಿಗೆ ಮಾತಾಡೋದು ಕೂಡ ಅದು ಕೂಡ ಅವ್ರ ಆಶೀರ್ವಾದ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಜಿಲ್ಲೆ ಬಿಜಾಪುರ ಅಖಂಡ ಜಿಲ್ಲೆ ವಿಭಜನೆ ಆದಾಗ 1998ರಾಗ ಬಾಗಲಕೋಟೆ ಜಿಲ್ಲೆ ಹೊಸ ಜಿಲ್ಲೆಯಾಗಿ ನಿರ್ಮಾಣ ಆಯಿತು. ಅವಾಗ ಒಂದು ಸ್ವಲ್ಪ ನಾನು ಬೇರೆಯವ್ರಿಗೆ ನಾನು ಸಿನಿಯಾಟಿ ಪ್ರಕಾರ ನಾನು ಜಿಲ್ಲಾ ಸಂಚಾಲಕ ಮಾಡಬೇಕಾಗಿತ್ತು. ನನಗೆ ಆ ಅವಕಾಶ ಕೊಡದೆ ಬೇರೆಯವ್ರು ಜಿಲ್ಲಾ ಸಂಚಾಲಕ ಮಾಡಿದಾಗ ಒಂದು ಸ್ವಲ್ಪ ನಾರಾಜಾಗಿ ನಾವು ಮಡಿಯಾಗ್ತಿದ್ದೆ. 2004ರಾಗ ಬಿಡಲಿಲ್ಲ ಅವ್ರು ನಾಗವಾರ್ ಸರ್. ಘಾಟಗೆ ಅವರ ನಿಮ್ಮ ಸಂಘಟನೆಗೆ ರಾಜ್ಯಕ್ಕೆ ನಿಮ್ಮ ಅವಶ್ಯಕತೆ ಅದ, ಉತ್ತರ ಕರ್ನಾಟಕದಾಗ ನಿಮ್ಮ ಶಕ್ತಿ ಭಾಳ ಅದ, ನೀವು ನಮ್ಮ ಜೊತೆ ಇರಲೇಬೇಕಂತೇಳಿ ಅವ್ರು ಒತ್ತಾಯ ಮಾಡಿ 2004ರಾಗ ನಾನು ಮತ್ತೆ ಪುನಃ ಸಂಘಟನೆ ಒಳಗೆ
ಸುಮಾರು 21 ವರ್ಷ ಅವ್ರ ಜೊತೆ, ಅವ್ರ ಕುಟುಂಬದ ಏನು ಅವ್ರ ಮಡಲಿ ಅವ್ರ ಜೊತೆ ಯಾವ ರೀತಿ ಅನ್ಯೋನ್ಯವಾಗಿ ಕೆಲಸ ಮಾಡಿದ್ರು, ಅದಕ್ಕಿಂತ ಹೆಚ್ಚಿಗೆ ನಾವು ಅನ್ಯೋನ್ಯವಾಗಿ ಅವ್ರ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಬಂದು ಮುಂದೆ ಅವರು ನಮ್ಮ ಜಿಲ್ಲಾ ಸಂಚಾಲಕ ಮಾಡಿದ್ರು 2004 ನಂತರ ನಾನು ಪ್ರಾಧಿಕಾರ ಅಧ್ಯಕ್ಷತೆ. ಆವಾಗ ನನಗೆ 2015 ಕಾರವಾರ ಒಳಗೆ ಕರೆಸಿ ವಿಭಾಗೀಯ ಸಂಚಾಲಕ ಮಾಡಿದ್ರು. ಅದರ ನಂತರ ರಾಜ್ಯ ಸಂಘಟನಾ ಸಂಚಾಲಕ ಮಾಡಿದ್ರು. ಇವತ್ತು ಇಡೀ ಸಂಘಟನೆ ಜವಾಬ್ದಾರಿನ ನಮ್ಮ ಮೇಲೆ ಬಿಟ್ಟು ಹೋಗ್ಯಾರ ಅಂತೇಳಿ ನನಗೆ ಅನಿಸ್ತದೆ. ಇವತ್ತು ನಮ್ಮ ಮುಂದೆ ಭಾಳಷ್ಟು ಇದು ಅದ, ವಿಚಾರಗಳದ. ಇವತ್ತು ಈ ರಾಜ್ಯದ ದಲಿತರಿಗೆ ರಕ್ಷಣೆ ಸಿಗಬೇಕು, ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಅಮಾಯಕರಿಗೆ, ಅಸಹಾಯಕರಿಗೆ ಅನ್ಯಾಯ ಆದಾಗ ಅವ್ರಿಗೆ ಶಕ್ತಿ ತುಂಬಿ ಅವ್ರ ಪರವಾಗಿ ಹೋರಾಟ ಮಾಡಬೇಕು. ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತು ನಾವು ನಿಜವಾಗಿಯೂ ಅವರನ್ನ ನಮ್ಮ ಹೋರಾಟದೊಳಗೆ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ. ನಾನು ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ಆಯಿತು, ರಾಜ್ಯ ಸಂಚಾಲಕರಾಗಿ ಆಯ್ಕೆ ಮಾಡಿದ ಒಂದು ವಾರದ ಒಳಗೆ ಬೆಳಗಾವಿ ಬಿಜಾಪುರ ಜಿಲ್ಲೆ ಮುದ್ದೇಬೇಳ ಅಂತ ಒಂದು ದಲಿತ ಬಾಲಕಿ ಅತ್ಯಾಚಾರ ಕೊಲೆ ಆಯಿತು. ಆಗಿಂದಾಗ ನಾನು ಹೋದೆ, ನಾನು ಅಟೆಂಡ್ ಮಾಡಿದೆ. SP ಅವರಿಗೆ ಮತ್ತು DC ಅವರಿಗೆ ಒತ್ತಾಯ ಮಾಡಿದೆ, ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡೋಕ್ಕೆ ಒತ್ತಾಯ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಚಿವರಾದಂಥ ಮಾದೇವಪ್ಪ ಅವ್ರಿಗೆ ಒತ್ತಾಯ ಮಾಡಿ ಆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಇದು ಬರೀ ನಾನು ಆದ ಒಂದು ವಾರ ಒಳಗೆ. ಅದರ ನಂತರ ನವೆಂಬರ್ 23 ಬೆಳಗಾವಿ ವಿಭಾಗ ಮಟ್ಟದ ಸಭೆ ಮಾಡಿದೆ, ಅಲ್ಲಿ ಕಾರ್ಯಕ್ರಮ ಮಾಡಿದೆ, ಮೀಟಿಂಗ್ ಮಾಡಿದೆ. ಇವತ್ತು ಸರ್ ಪುಣ್ಯ ಸ್ಮರಣೆ, ಈ ಬರುವ ಜನವರಿ 12ನೇ ತಾರೀಕು ನಾವು ಶಿವಮೊಗ್ಗದ ಕಾರ್ಯಕ್ರಮ ಮಾಡಿದ್ವಿ, ರಾಜ್ಯ ಮಟ್ಟದ ಇದೆ.